ಬ್ಯಾವ್ರೇ ನಾನೇನಪ್ಪ ಪಾಪ ಮಾಡೀವ್ನಿ ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರ್ದಂಗೆ ಆಗೋಯ್ತಲ್ಲಪ್ಪ ನನ್ನ ಬಾಳು ಅಮ್ಮ. ಆಂಟಿ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನಾಯ್ತು ಆಂಟಿ ಕೈಗೆ? ಅಯ್ಯೋ ಸಾರಿ ಆಂಟಿ, ಮರ್ತೇ ಬಿಟ್ಟಿದ್ದೆ. ಇದು ನಿಮಗೆ ಅತ್ತೆ ಕೊಟ್ಟಿರೋ ಗಿಫ್ಟ್ ಅಲ್ವಾ? ಅದು ಸರಿ, ಅಷ್ಟು ರಾತ್ರಿಲಿ ಅತ್ತೆ ರೂಮ್ಗೆ ಏನಕ್ಕೆ ಹೋದ್ರಿ? ಸಾಕು ಸುಮ್ಕಿರಮ್ಮಿ, ಎಲ್ಲ ನೀನೇ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ಲದಂಗೆ ನಾಟಕ ಮಾಡಬೇಡ. ನನಗೆ ಗೊತ್ತು ನಾನು ಅಲ್ಲಿಗೆ ಹೋಗ್ಬೇಕು ಅಂತಾನೆ ನೀನೇ ಪ್ಲಾನ್ ಮಾಡಿದ್ದು ಅಂತ. ಹೌದು, ನಾನೇ ಪ್ಲಾನ್ ಮಾಡಿದ್ದು. ನಾನೇನು ತಪ್ಪು ಮಾಡ್ಯವನೆ ಅಂತ ನನ್ನ ಹೆಂಗೆ ಸಿಕ್ಕಾಕಿಸ್ದೆ? ಅಯ್ಯೋ ನಾನೇನು ಮಾಡಲಿ ಆಂಟಿ? ನಾನು ಪ್ರತಿ ಸಲ ಪ್ಲಾನ್ ಮಾಡಿದಾಗಲೂ ನೀವೇ ಬಂದು ಸಿಕ್ಕಾಕೋತೀರಾ. ಈಗಲಾದರೂ ಗೊತ್ತಾಯ್ತಾ ನಾನು ಪ್ಲಾನ್ ಮಾಡಿದ್ರೆ ಅದ್ರ ಇಫೆಕ್ಟ್ ಹೇಗಿರುತ್ತೆ ಅಂತ? ಉದಾಹರಣೆಗೆ ಅತ್ತೆ ವಿಷಯನೇ ತಗೊಳ್ಳಿ. ಅವ್ರಿಗೆ ಹುಚ್ಚಿಡ್ದಿದ್ಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಅವ್ರಿಗೆ ಹುಚ್ಚಿಡ್ಸೋದಂತೂ ಗ್ಯಾರಂಟಿ. ಈಗಾಗಲೇ ಹಾಫ್ ಮೆಂಟ್ಲಾಗಿದ್ದಾರೆ, ಹೋಗ್ತಾ ಹೋಗ್ತಾ ಫುಲ್ ಮೆಂಟ್ಲಾಗೋ ಥರ ಮಾಡ್ತೀನಿ. ಅಷ್ಟೇ ಅಲ್ಲ, ಇದೇ ಥರ ಇನ್ನೊಂದು ಸೀನ್ ಕ್ರಿಯೇಟ್ ಮಾಡ್ತೀನಿ. ಆಗ ಚಾಕು ಕೈಗೆ ಚುಚ್ಚೋದಲ್ಲ, ಹೊಟ್ಟೆಗೆ ಚುಚ್ಚೋ ಹಾಗೆ ಮಾಡ್ಬಿಡ್ತೀನಿ. ಅಯ್ಯೋ ಯವ್ವ ತಾಯಿ, ಹಂಗೆಲ್ಲ ಮಾಡ್ಬಿಡ್ಬೇಡ. ಹಂಗಂದ್ರೆ ಅವರಿಂದ ದೂರ ಇರಿ. ಯಾಕೆ ಅವ್ರು ಹೇಳ್ದ ಕೇಳ್ಕೊಂಡು ಅವ್ರ ಹಿಂದೆ ಹೋಗ್ತೀರಾ? ನೀವು ಸುಳ್ಳು ಹೇಳಿದ್ದೀರಾ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನೀವೇನಾದ್ರೂ ಅವ್ರ ಹಿಂದೆ ಹೋದ್ರೆ ಗ್ಯಾರಂಟಿ ಚುಚ್ಚಿಬಿಡ್ತಾರೆ. ಅಯ್ಯೋ ಇಲ್ಲ ಇಲ್ಲ, ನಾನು ಇನ್ನು ಮ್ಯಾಕೆ ಅವಳ ಸವಾಸಕ್ಕೆ ಹೋಗೋಕ್ಕಿಲ್ಲ. ಆದಷ್ಟು ಅವಳಿಂದ ದೂರನೇ ಇದ್ಬಿಡ್ತೀನಿ.